ಭಾಗ್ಯಮ್ಮ ರಂಗಮ್ಮ. ಓ ಬಾ ಗುಂಡಜ್ಜಿ ಬಾ. ಸಾಕಮ್ಮ ನಿನ್ನು ಕರ್ದ್ ಬಂದಿದ್ಲೇನು? ಏನೋ ಬುಸ್ ನಾಗೊಂದು ಮತ್ತೆ ಅವ್ನು ಎಂತಿದ್ದನು ಇವತ್ತು ಪ್ರಸ್ತ ಇಕ್ಕೊಂಡಳಂತೆ ಸಾಕಮ್ಮ. ಅದಕ್ಕೆ ಮಾತಾಕ್ ಬರ್ರಿ ಇವತ್ತು ಸೋಬ್ನ ನನ್ನ ಮಗಂದು ಅಂತ ಹೇಳಿದ್ಲು. ನಾವು ಅದಕ್ಕೆ ಬಂದ್ವಮ್ಮ. ನೀನು ಅದಕ್ಕೆ ಬಂದೇನಮ್ಮಲ್ಲಿ? ಹ್ಞೂ ಕಣೆ ಭಾಗ್ಯಮ್ಮ, ನಮ್ಮಂತಕ್ಕೂ ಬಂದಿದ್ಲು. ನನ್ನ ಮಗಂದು ಇವತ್ತು ಸೋಬ್ನ ಇಕ್ಕೊಂಡಿದೀವಿ. ಬಾರ್ ಗುಂಡಜ್ಜಿ ಸೋಬ್ನದ ಪದ ಹಾಡಿವಂತೆ ಒಂದೆರಡ ಅಂತ ಹೇಳಿ ಕಾರ್ದ್ಲು. ಇನ್ನೇನು ಒಂದೇ ಊರಾಗಿದ್ದ ಮೇಲೆ ನಾವು ಬರ್ದಲ್ಲ ಇನ್ಯಾರು ಬರೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಬಂದೆ ಅತ್ಲಾಗೆ. ಹೆಂಗ್ ಅತ್ಲಾಗೆ ಮದ್ವೆನಂತೂ ನೋಡೋಕ್ಕಾಗಲಿಲ್ಲ. ಸೊಬ್ನಕ್ಕಾದ್ರೂ ಹೋಗಿ ಬರೋಣ ಅಂತ ಹೇಳಿ ಬಂದಮ್ಮ. ಎಲ್ಲಿ ಅವರು ಕಾಣಿಸ್ತಾ ಇಲ್ಲ ಸಾಕಮ್ಮ. ಮತ್ತೆ ಬುಸ್ನಾಗ ಅವನ ಹೆಂಡತಿ ಯಾರು ಒಳಗೈದಾರೇನು? ಅವರೆಲ್ಲ ಒಳಗೈದಾರೆ. ಆ ಕಾಳಮ್ಮನ ಒಳಗೆ ಇದ್ದಾಳೆ. ಕಾಳಮ್ಮ ಸಾಕಮ್ಮ ಇಬ್ರು ಯಾತ ಹೂವ ಪವ ಹಾಕ್ತಾ ಇದ್ದಾರಮ್ಮ. ಇದ್ರಕ್ಕೆ ರೂಮ್ ನಾಳಕ್ಕೆ ಪ್ರಸ್ತುತ ಕೊಣಕ್ಕೆ ಹೂವ, ಆಮೇಲೆ ಯಾತ ಬಾಳೆಹಣ್ಣ ಯಾತ ಇರ್ಬೇಕೇನೋ ಎಲ್ಲ ಜೋಡಿಸ್ತಾ ಇದ್ದಾರೆ. ಆಗ ನಿಂಗಮ್ಮನ ಬಂದ್ಲು. ಬಾರಿ ನಿಂಗಮ್ಮ ಬಾ, ನಿನ್ ಗಂಡ ಚೆನ್ನಾಗೈದ ನೀನಿ? ಹ್ಞೂ ಕಂಡ್ರಂಗಕ್ಕಯ್ಯ ಚೆನ್ನಾಗೈತಿ. ಇವಾಗ ಹೆಂಗ ಬಿಡ್ತಾಯಿ ಚೆನ್ನಾಗತ್ತಲ್ಲ ಅಷ್ಟೇ ಸಾಕು. ಇದ್ಯಾಕೋ ನಾಗ ಅಲ್ಲ ನಿನ್ನ ಹೆಂಡತಿ ಬಂದಾಗಿಂದ ಅಲ್ಲಿ ಬಿಟ್ಕೊಂಡೇ ಇದ್ದಾಳೆ. ಯಾಕೆ ಅವಳು ಉಬ್ಬಲ್ಲೇನು? ಮುಚ್ಕೆಮಕ್ ಬರಲ್ವೇ? ಹ್ಞೂ ಕಣಕ, ಅವಳು ಚಿಕ್ಕ ಹುಡುಗಿದ್ದಾಗ ತುತ್ತೂರಿಕೆ ಅಂತಿದ್ಲಂತೆ. ಅದಕ್ಕೆ ಮುಷ್ಣಿ ಹಿಂಗಾಗಿ ಅಲ್ಲೆಲ್ಲನ ಹೊರ ಕಾಣ್ತವೆ. ಓ ಕಣಕ, ನನ್ನ ಒಲ್ಲು ಒಂದಿಟ್ಟು ಒಬ್ಬಲ್ಲು, ನನ್ನ ಒಬ್ಬಲ್ಲು ಅಂತ ಹೇಳಿ ನಾನು ಯಾರು ಮದ್ವೆ ಆಗ್ತಿರ್ಲಿಲ್ಲ. ಅದು ಅಲ್ಲದೆ ನಂದು ದನಿ ಒಂದಿಟ್ಟು ದಪ್ಪ ದನಿ. ಅದಕ್ಕೇನೆ ಯಾರು ಮದ್ವೆ ಆಗಿರ್ಲಿಲ್ಲ. ಹೆಂಗೋ ಬಸ್ನಾಗ ಬಂದು ನನ್ನ ಮದ್ವೆ ಮಾಡ್ಕೊಂಡ. ಹೋಗ್ಲಿ ಬಿಡು. ಅವನಿಗೂ ಯಾರು ಏನ್ ಕೊಡಾರಿರ್ಲಿಲ್ಲ. ನಿನ್ನ ಮದ್ವೆ ಮಾಡ್ಕೊಂಬಾರ ಇರ್ಲಿಲ್ಲ. ಹೆಂಗೋ ಇಬ್ರಿಗೂ ಜೋಡಿ ಮಾಡೇನ, ದೇವರೇ ಜೋಡಿ ಮಾಡೇನೆ ಅನ್ಸುತ್ತೆ. ಎಲ್ಲ ಒಳ್ಳೇದಾಗುತ್ತೆ ಬಿಡ್ರಿ, ಏನು ಯೋಚನೆ ಮಾಡ್ಬೇಡ್ರಿ. ಇವತ್ತು ನಿಮ್ಮಿಬ್ರದ್ದು ಸೋಬ್ನ. ನಿಮ್ಮಿಬ್ರು ಜೀವನದಾಗೆ ಸುಖವಾಗಿರಪ್ಪ. ಬುಸ್ನಾಗ ಗಂಗಿ ನೀವು 108 ಮಕ್ಳನ್ನ ಹೆತ್ತು ಸುಖವಾಗಿ ಸಂಸಾರ ಮಾಡ್ಕೊಂಡಿರಪ್ಪ. ಆ ದೇವ್ರೆಲ್ಲ ಒಳ್ಳೇದ್ ಮಾಡ್ತಾನೆ. 100 ಮಕ್ಳ? ಇದೇನ್ ಗುಂಡಜ್ಜಿ 100 ಮಕ್ಳು ನೀರು ಅಂತ ಹೇಳ್ತಾ ಇದ್ಯಾ? ಅಯ್ಯೋ ನಾನೇನು ಅದೇ ಮಹಾಭಾರತದಾಗ ಗೊತ್ತಾಳಲ್ಲ ಗಾಂಧಾರಿನೇ, ನಾನೇ 100 ಮಕ್ಳು ನೆತ್ತಕ್ಕೆ? ಬ್ಯಾಡಪ್ಪ, ನಮ್ಗೆ 1-2 ಮಗು ಸಾಕು ಅಷ್ಟೇನೆ. 100 ಅಂದ್ರೆ 100 ಮಕ್ಳು ಆಗಲ್ಲ ಕಣಮ್ಮ ಗಂಗಮ್ಮ. ಸುಮ್ನೆ ಹಂಗ ಆಶೀರ್ವಾದ ಮಾಡಾರು ಹಂಗ್ ಮಾಡ್ತಾರೆ. ನಾನು ಅದಕ್ಕೆ ಹಂಗ್ ಮಾಡ್ದೆ. ಎಲ್ಲ ಒಳ್ಳೇದಾಗುತ್ತೆ ಬಿಡು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಕ್ಳು ಮಾಡ್ಕೊಳ್ರಿ. ನಿಮ್ಗೆ ಸಾಕಕ್ಕೆ ಆಗವಷ್ಟ ಮಕ್ಳು ಮಾಡ್ಕೊಳ್ರಿ. ಜಾಸ್ತಿ ಮಾಡ್ಕೊಂಬಕ್ ಹೋಗ್ಬೇಡ್ರಿ ಅಷ್ಟೇ. ಆಯ್ತು ಬಿಡು ಗುಂಡಜ್ಜಿ, ನೀನು ಹೇಳ್ದಂಗೆ ಆಗ್ಲಿ. ಇದೇನೇ ರಂಗಕ್ಕಯ್ಯ, ಈ ಹುಡ್ಗಿಗ್ ಒಂದಿಟ್ಟು ನಾಚಿಕೆ ಪಾಚಿಕೆ ಏನು ಇಲ್ಲ, ಹಿಂಗ್ ಮಾತಾಡ್ತಾಳೆ. ಅಯ್ಯೋ ನನ್ಗಂತೂ ಹೊಸ್ತಾಗ ಮದ್ವೆ ಆದಾಗ ಇಂಥವೆಲ್ಲ ಕೇಳಿರಂಗೇನೆ ನಾಚಿಕೆ ಆಗೋದು. ಓಡೋಗ್ತಿದ್ದೆ ಒಳಕ್ಕೆ. ಇವಳು ನೋಡಿದ್ರೆ ಹೆಂಗ್ ಹೇಳ್ತಾ ಇದ್ದಾಳೆ. ಅಯ್ಯೋ ಹಂಗೆ ಅವಳು ಹೇಳಿಲ್ವೇ ಗಯ್ಯಾಳೆ ಗಂಗಿ ಅಂತಾನೆ. ಒಂದಿಟ್ಟು ಜೋರ್ ಆದಳು ಅನ್ಸುತ್ತೆ. ಅದಕ್ಕೆ ನಾಚಿಕೆ ಪಾಚಿಕೆ ಏನು ಇಲ್ಲ ಹುಡುಗಿಗೆ. ಅದು ಅಲ್ದೇನೆ ಒಂದಿಟ್ಟು ಬುದ್ಧಿನೂ ಕಮ್ಮಿ ಅನ್ಸುತ್ತೆ. ಅದಕ್ಕೇನೆ ಹಂಗ ಇದ್ದಾಳೆ ಬಿಡು ಹೋಗ್ಲಿ. ಅವನಿಗೆ ಸರಿಯಾಗಿ ಇದ್ದಾಳ ಅವಳು. ಸಾಕಮ್ಮ ಹೂವಪ್ಪವ ಹಾಕಿ ಅಲ್ಲನ ಒಂದ್ ಸೀರೆನಮ್ಮ ಪ್ರಸ್ತುತ ಕೊಣೆನ. ನಾನು ಕಾಳಮ್ಮರು ಎಲ್ಲ ಮಾಡಿವಿ. ಆ ಮೋರಿನ ಏನೋ ಜೋಡಿಸ್ತಾ ಇದ್ರು. ಅದಕ್ಕೆ ನಾನು ಇವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಗುಂಡಜ್ಜಿ ಒಂದ ಸೋಬಾನದ ಪದ ಹೇಳು. ನನ್ನ ಮಗನು ಸೊಸೆನು ಇವತ್ತು ಆ ಹೊಸ ಜೀವನನ ಶುರು ಮಾಡ್ತಾ ಇದ್ದಾರೆ. ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಸೋಬಾನದ ಪದನ ಹೇಳು. ಹೇಳ್ಗುಂಡಕ್ಕ ಏನ್ ಯೋಚನೆ ಮಾಡ್ತೀವಿ ಹೇಳು ಜಲ್ದು. ಟೈಮ್ ಆಗುತ್ತೀರ್ಗ. ಸರಿ ಅಮ್ಮ. ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಸೋಬಾನೆ ಹೇಳಿರೆ ಸೊಬಗಿ ಮುತ್ತೈದೆಗೆ, ರಾಗವ ಪಾಡಿರೆ ರಮಣೀರ. ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ. ಹತ್ತಿ ಮರದ ಕೆಳಗೆ ಕುಳಿತಿದ್ದ ಹತ್ಯಮ್ಮ ಸೊಸೆ ಮುದ್ದು ಬಳಿಗೆ ಹೋಗಿ ಕೇಳ್ತಾವಳೆ. ಸಾಕಮ್ಮ ಆತೇನೆ ಬಾ, ಎಲ್ಲ ಒಂದ್ಸಿದೀನಿ. ಇಬ್ರು ಗಂಡನು ಹೆಂಡತಿನೂ ಕರ್ಕೊಂಡ್ ನಡಿ ರೂಮ್ಗೆ. ನಾಗ ನಡಿಯಪ್ಪ ನೀನ್ ಮೊದ್ಲು ನೀನ್ ನಡಿ. ನಾನು ಅವಳ ಕೈಗೆ ಹಾಲು ಕೊಟ್ಟು ಕಳಿಸ್ತೀನಿ ಒಳಕ್ಕೆ. ನೀನು ಹೋಗು. ಅತ್ತೆ ನಾನು ಹೋಗ್ತೀನತ್ತೆ ಒಳಕ್ಕೆ. ಅಯ್ಯೋ ಗಂಗಿ ಹೋಗಿವಂತೆ ಇರು. ನಿನ್ ಗಂಡ ಮೊದ್ಲು ಹೋಗ್ಲಿ, ಆಮೇಲೆ ನೀನ್ ನಿಧಾನಕ್ಕೆ ಹಾಲು ತಕೊಂಡು ಹೋಗ್ಬೇಕು. ಅದೇ ಶಾಸ್ತ್ರ. ಇಬ್ರು ಒಂದೇ ಸಲ ಹೋಗ್ಬಾರ್ದು. ಗಂಡು ಒಳಕ್ ಹೋಗಿ ಕುಕ್ಕೊಂಡಿರ್ಲಿ. ಆಮೇಲೆ ನೀನು ಹಾಲು ತಕೊಂಡು ನಿಧಾನಕ್ಕೆ ಹೋಗ್ಬೇಕು. ಗಂಗಿ ಅಲ್ಲಿ ಮುಚ್ಕೇಳ ಒಂದಿಟ. ಮುಚ್ಕೆಮಕ್ ಆಗಲ್ವೇ? ಅಲ್ಲಿ ಬಿಡ್ಕೊಂಡೇ ಇದೀಯಮ್ಮ ಮುಚ್ಕೆ ಅಂತಂದ್ರು. ಅತ್ತೆ ನನ್ನ ಒಲ್ಲು ಹಿಂಗೆ ಇರೋದು. ಮುಚ್ಕೊಂಡ್ರೆ ಮೂತಿ ಅಂದಿ ಮುಷ್ಟಿ ತರ ಕಾಣಿಸುತ್ತೆ ಕಾಣತ್ತೆ. ಎಲ್ಲ ಮುಚ್ಕೊಳ್ಳೆ ನೋಡೋಣದಲ್ಲಿ ಹೆಂಗ್ ಕಾಣ್ತೀಯ?
ನೋಡತ್ತೆ, ನಾನು ಅಲ್ಲೇ ನನ್ನ ಮುಚ್ಕೊಂಡ್ರೆ ನನ್ನ ಮೂತಿ ಹಿಂಗ್ ಕಾಣುತ್ತೆ, ಅದಕ್ಕೆ ನಾನು ಮುಚ್ಕಾಮಲ್ಲ. ಅಯ್ಯೋ, ಹಿಂಗಾದ್ರೂ ಸೆನಕ್ ಕಾಣ್ತೀಯ, ಅಲ್ಲಿ ಬಿಡ್ಕೊಂಡಿದ್ರೆ ಸೆನಕ್ ಕಾಮಲ್ಲ. ಪರವಾಗಿಲ್ಲ, ಹಿಂಗೆ ಮುಚ್ಕೊಂಡಿರು, ಏನು ಆಗಲ್ಲ. ಒಂದಿಟ್ಟು ಸೊಟ್ಟ ಕಾಣ್ರು ಕಾಣ್ಲಿ ಮೂತಿ, ಆದ್ರೆ ಅಲ್ಲಿ ಮಾತ್ರ ಕಾಣಬಾರ್ದು. ನಾಗ, ನೀನು ಹೋಗಪ್ಪ ಒಳಕ್ಕೆ, ಹೋಗು ನೀನು. ಗಂಗಿ, ಬಾ ಹೋಗೋಣ ಒಳಕ್ಕೆ, ಹಾಲು ಕೊಡ್ತೀನಿ ತಾಂಡೋಗಿವಂತಿ. ಗಂಗಿ ನಿನ್ಮ್ಯಾಲ್ ನಂಗೆ ಮನಸೈತೆ, ಕಣ್ತುಂಬ ನಿನ್ನ ಗೊಂಬೆ ತುಂಬೈತೆ. ಗಂಗಿ ನಿನ್ಮ್ಯಾಲ್ ನಂಗೆ ಮನಸೈತೆ, ಕಣ್ತುಂಬ ನಿನ್ನ ಗೊಂಬೆ ತುಂಬೈತೆ. ಗಂಗಿ ಬಂದ ಗಂಗಿ, ಹಾಲು ತಕೊಂಬಂದ. ಓ ಕಣ ಗಂಡ, ಈ ಹಾಲ್ನ ನೀನರ್ಧ ನಾನರ್ಧ ಇಬ್ರು ಅರ್ಧ ಕುಡಿಬೇಕಂತೆ. ಅತ್ತೆ ಹೇಳ್ ಕಳಿಸ್ತು. ಹಂಗೇನೆ ಆ ಕಾಳಮ್ಮರಂತ ಇದಾರಲ್ಲ, ಅವರು ಹೇಳಿರು. ಹೌದಾ, ಇಬ್ರು ಒಂದೇ ಸಲ ಕುಡಿಯೋಣ ಗಂಗಿ? ನಾನರ್ಧ ನೀನರ್ಧ, ಯಾರು ಜಾಸ್ತಿ ಕುಡಿತಾರ ನೋಡೋಣ. ಗಂಗಿ ನೋಡು, ನಮ್ದು ಹಳೆ ಮನೆ ಆದ್ರೂ ಹೂವು ಹಾಕಿದ್ಕೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಲ್ವೇ? ನಮ್ಮ ಮನೆ ನಿನ್ಗೆ ಇಷ್ಟ ಆತೆ? ನಿಮ್ಮ ಮನೇನು ಹಿಂಗೆ ಐತೆ ಹೆಂಗೈತೆ? ನಿಮ್ದು ಹೊಸ ಮನೇನೆ? ಇಲ್ಲಪ್ಪ, ನಮ್ದು ಹಳೆ ಮನೇನೆ ನಿಮ್ಮಂಗೆ ಐತೆ. ಮಳೆ ಬಂದಾಗ ಎಲ್ಲ ಸೋರುತ್ತೆ. ಕರ್ಲಾಕಿರಿ ಅವಾಗ ಸುಮ್ಮನಾಗುತ್ತೆ, ಸೋರಲ್ಲ ಅವಾಗ. ನಾನು ಕರ್ಲು ತಕೊಂಬರಕ್ ಹೋಗ್ತಿದ್ದೆ, ಚಟ್ಟೆಗೆ ತುಂಬ್ಕೆಂಬಂದು ಮಾಳ್ಗೆ ಮೇಕೆ ಒತ್ತಾಕ್ತಿದ್ವಿ ನಾವು ಮಳೆಗಾಲದಾಗೆ. ನೀವುನು ಮಳೆ ಬಂದಾಗ ಕರ್ಲು ತಂದು ಹಾಕ್ಬೇಕು, ಅವಾಗ ಸೋರಲ್ಲ ಮನೆ. ಗಂಗಿ, ಆ ಟೋಪಿ ಯಾಕೆ ಹಾಕ್ಯಣಿದ್ಯಾ ತಲೆ ಮೇಕೆ? ತೆಗ್ದಾಕ ಅದನ್ನ. ಯಾವಾಗ್ಲೂ ಹಾಕ್ಯಂಡೇ ಇರ್ತೀಯ ಅದನ್ನ. ನಾನ್ ತೆಗಿಯಲ್ಲಪ್ಪ ಇದನ್ನ, ಇದಿದ್ರೇನೆ ಚಂದ ನನಗೆ. ಇದಿಲ್ಲ ಅಂತಂದ್ರೆ ನನ್ಗಿರಕ್ಕಾಗಲ್ಲ. ಯಾವಾಗ್ಲೂ ನಾನು ಇದ್ ಹಾಕ್ಯಂಡೇ ಇರೋದು. ನಾನ್ ತೆಗಿಯಲ್ಲಪ್ಪ. ಹೌದಾ, ಆ ಟೋಪಿ ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ಯಾಕೆ, ಯಾರು ಕೊಟ್ಟಿದ್ದು ಅದನ್ನ? ಇದನ್ನ ಹಾಕ್ಯಂಡ್ರೆ ನಾನು ಚೆನ್ನಾಗ್ ಕಾಣ್ತೀನಿ, ಅದಕ್ಕೇನೆ. ನನ್ ಗುದ್ದ ಕೂದ್ಲಿಲ್ವಲ್ಲ, ಅದಕ್ಕೆ ನಾನ್ ತೆಗಿಯಲ್ಲಪ್ಪ ಇದನ್ನ. ನಾನ್ ಚೆನ್ನಾಗ್ ಕಾಮಲ್ಲ ಇದನ್ನ ತಗೋದ್ರೆ. ಆತ್ ಬಿಡ ಗಂಗಿ, ನೀನ್ ಹೆಂಗಿದ್ರು ಚೆನ್ನಾಗ್ ಕಾಮ್ತೀಯ ನನಗೆ. ಗಂಗಿ ಗಂಗಿ, ಒಂದೇ ಒಂದ್ ಮುತ್ತು ಕೊಡ್ತೀಯಾ? ನಾನ್ ಕೊಡಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ ಮುತ್ತು ಕೊಡಕ್ಕೆ. ಅಯ್ಯೋ, ಯಾಕೆ ನಾಚಿಕೆ ಆಗುತ್ತೆ? ನಾವಿಬ್ರು ಗಂಡ ಹೆಂಡ್ತಿ ಕಣೆ. ಕೊಡು ಮೊದ್ಲು ಹಾಲು ಕುಡಿಯೋಣ. ಇಬ್ರು ಒಂದಿಷ್ಟಿಷ್ಟ ಹಾಲು ಕುಡ್ದು ಆಮೇಲೆ ಮಾತಾಡೋಣ. ಕೊಡು, ಹಾಲು ಕುಡಿತೀನಿ ನಾನು ಮೊದ್ಲು. ತಕ್ಕ ಗಂಗಿ, ನೀನ್ ಕುಡಿ ಇವಾಗ. ಚೆನ್ನಾಗಿದ್ದಾವೆ, ಬೆಲ್ಲ ಹಾಕೈತಿ ಅತ್ತೆ. ನಾನು ಹೊಸ ಕುಡಿತೀನಿ. ಆತು ಕುಡಿ, ನಾನೊಂದಿಷ್ಟು ಕುಡ್ದೇ ಇದ್ದೇನಲ್ಲ, ಅವಷ್ಟು ನೀನೇ ಕುಡಿ. ಅಯ್ಯೋ, ನನಗೆ ನಾಚಿಕೆ ಆಗುತ್ತಂಗೇನೆ. ನೀನು ಹಾಲು ಕುಡಿತಾ ಇರ್ಬೇಕಾರೆ ಹಿಂಗ್ ಬಂದು ಮುತ್ತು ಕೊಡ್ತೀಯ? ಇರು, ಹಾಲು ಕುಡಿಯೋದಾಗ್ಲಿ, ಆಮೇಲೆ ನಾನು ನಿನಗೆ ಕೊಡ್ತೀನಿ ಮುತ್ತ. ಆಯ್ತಾಯ್ತು, ನೀನ್ ಜಲ್ದು ಹಾಲು ಕುಡಿ. ಹಾಲು ಕುಡ್ದು ಮುಗ್ಸು. ಅಮ್ಮೋರೆ, ಹೆಂಗೋ ದೇವ್ರ ದಯೆಯಿಂದನ ನನ್ನ ಮಗನ ಮದ್ವೆನೂ ಆತು, ಇವತ್ತು ಶೋಭನೂ ಆಗುತ್ತೆ. ಎಲ್ಲ ನಿಮ್ಮ ಆಶೀರ್ವಾದದಿಂದ ಅಮ್ಮೋರೆ. ಆತ್ ಬಿಡಿ ಸಾಕಮ್ಮ, ಇದಾಗೆ ನಂದೇನೈತೆ ಹೇಳು? ಅಲ್ಲ ದೇವನಿಚ್ಛೆ. ಹೆಂಗ್ ಅತ್ಲಾಗೆ ಮದುವೆ ಮಾಡ್ಬೇಕು ಅಂತೇಳಿ ನಾವು ಪ್ರಯತ್ನ ಪಟ್ವಿ, ಆದ್ರೆ ಅದಾಗ್ಲಿಲ್ಲ. ಹೆಂಗೋ ದೇವ್ರೇ ಒಂದು ಹೆಣ್ಣು ನುಡಿ ಕೊಟ್ಟವನೇ ನಿನ್ ಮಗುಗೆ, ಎಲ್ಲ ಒಳ್ಳೇದಾಗುತ್ತೆ. ನಾನು ಇನ್ ಬರ್ತೀನಿ. ಸರಿ ಅಮ್ಮೋರೆ, ನಿಮ್ಮ ಈ ಋಣನ ನಾನು ಯಾವತ್ತೂ ಮರೆಯಲ್ಲ ಬಿಡಿ. ಋಣ ಅಲ್ಲ, ಕೊಟ್ಟಿರೋ ದುಡ್ಡು ನೆನಪಿರ್ಲಿ. ಬಂದು ಕೂಲಿನೋ ಯಾಕನ ಬಂದು ತೀರಿಸ್ಬೇಕು. ಇಲ್ಲ ಅಮ್ಮೋರೆ, ನಾನು ಯಾಕೆ ಮರೆಯನ ಹೇಳಿ? ಮರೆಯಲ್ಲ ನಾನು. ನನ್ನ ಮಗ ಸೊಸೆನೂ ಬಂದೇವಳೆ, ಒಂದ್ 2 ದಿವಸ ಹೋಗ್ಲಿ, ಅವಳನ್ನು ಕರ್ಕೊಂಡು ಕೂಲಿ ಕೆಲ್ಸಕ್ಕೆ ಬರ್ತೀವಿ, ಎಲ್ಲ ತೀರಿಸ್ತೀವಿ. ಸರಿ ಕಣಿ ಸಾಕಮ್ಮ, ನಾವು ಅಂತಕ್ ಹೋಗ್ತೀವಮ್ಮ. ಸರಿ ಆಯ್ತು ಕಣ್ರಿ. ಭಾಗ್ಯಮ್ಮ, ರಂಗಕ್ಕಯ್ಯ, ಗುಂಡಜ್ಜಿ, ನಿಂಗಮ್ಮ ಎಲ್ಲ ಬಂದಿದ್ಕೆ ನನಗಂತೂ ಸಂತೋಷ ಆತು. ಹೆಂಗ ಒಳ್ಳೇದಾಗ್ಲಿ, ಹೋಗ್ಬರ್ರಿ. ಬರ್ತೀನಿ ಕಣಿ ಸಾಕಮ್ಮ. ಸರಿ ಆತ್ ಕಣ್ ಗುಂಡಜ್ಜಿ, ಹೋಗ್ಬಾ ಸಾಕಮ್ಮ, ನಾನು ಬರ್ತೀನಿ. ನೀನು ನಿನ್ ಗಂಡನು ಇವತ್ತು ಹೊರಗೆ ಮನೆ ಕೇಳ್ರಿ. ಹಂಗ ಸರಿ ಅಮ್ಮರಿ, ನನ್ನ ಗಂಡಿ ಎಲ್ಲಿ ಹೋಗ್ಯವನ ಏನು, ನಾನಂತೂ ಹೊರಗೆ ಮನೆ ಕೆಮ್ತೀನಿ. ಸರಿ, ಇನ್ಯಾರನ್ನ ನಾನು ಒಬ್ರನ್ನ ಇಬ್ರನ್ನ ಹೆಂಗಸನ್ನ ಕರೆದು ಇಲ್ಲೇ ಮನೆ ಕೇಳ್ರಿ, ಒಂದು ಚಾಪೆನೂ ರಗ್ಗುನು ಹಾಸ್ಕೊಂಡು ಮನೆ ಬಾಗಲಾಗೇನೆ. ಹಂಗ ನೀನು ಒಬ್ಬಳೆ ಮನೆ ಬೇಡ, ಕತ್ಲೊತ್ತು. ಸರಿ ಅಮ್ಮರಿ, ಆಯ್ತು, ಹಂಗೆ ಮಾಡ್ತೀನಿ. ನೀವು ಹೋಗ್ರಿ, ನೀವೇನು ಇರಬೇಡ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.